ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಪ್ರತಿಸೂಚಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಸೋಮವಾರ, ನಿನ್ನೆ ದಿನ ಭಾನುವಾರ ಆಗಿರೋದ್ರಿಂದ ರಜೆ ಇತ್ತು. ಕಂದಾಯ ಇಲಾಖೆಯವರು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಎಸಿ ಇವರೆಲ್ಲರೂ ಭಾನುವಾರ ರಜೆಲಿ ಇರೋ ಕಾರಣ ನಿನ್ನೆ ಯಾವುದೇ ತರದಂತಹ ಡಿಗ್ಗಿಂಗ್ ಪ್ರೋಸೆಸ್ ಇರ್ಲಿಲ್ಲ. ಬೆಳಿಗ್ಗೆ ಯಥಾ ಪ್ರಕಾರ 11-11:30 ಅಷ್ಟೊತ್ತಿಗೆ SIT ತಂಡ ಭೀಮನ ಜೊತೆಗೆ ಅದೇ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವ ಒಂದು ಅರಣ್ಯ ಪ್ರದೇಶ, ಇವತ್ತು ಅಲ್ಲಿ 11ನೇ ಪಾಯಿಂಟ್ ನ ಉತ್ಖನನ ಕಾರ್ಯಕ್ರಮ ಶುರು ಆಗ್ಬೇಕು. ಸೊ ಶುರು ಆಯ್ತು. ಆದ್ರೆ ಈಗ ಬರ್ತಿರೋ ಒಂದು ವಿಷಯದ ಪ್ರಕಾರ 11ನೇ ಪಾಯಿಂಟ್ ನ ಡಿಗ್ ಮಾಡ್ಲಿಕ್ಕೆ ಎಲ್ಲಾ ಪ್ರೋಸೆಸ್ ಅನ್ನ ಮಾಡ್ಕೊಂಡು ಕೆಲಸ ಆರಂಭಿಸುವ ನಡುವೆಯಲ್ಲಿ ಭೀಮನಿಂದ ಒಂದು ಸಲಹೆ ಬಂತಂತೆ. SIT ಅಧಿಕಾರಿಗಳಿಗೆ ನನಗೆ ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಇದೆ, ಈ ಜಾಗ ಅಲ್ಲ, ಇದರಿಂದ ಸ್ವಲ್ಪ ಮೇಲೆ ಆ ಜಾಗ, ಅಲ್ಲಿ ಹೋಗಿ ಅಗಿಯೋಣ, ಆ ಜಾಗದಲ್ಲಿ ನಾನು ಕೂತಿರೋದು ಅಂತ. ಅದು ಸಹಜನೇ. ನೀವು ಇಲ್ಲಿ ಕೇಳ್ಬೋದು, ಭೀಮ ಬುರುಡೆ ಬಿಡ್ತಿದ್ದಾನೆ, ಆತರ ಅಲ್ಲ. ಅವನು 15-20 ವರ್ಷಗಳ ಕಾಲ ಹಿಂದೆ ಮಾಡಿರುವಂತಹ ಆ ಒಂದು ಘಟನೆ, ಆ ಒಂದು ಕೆಲಸಗಳನ್ನ ಇಷ್ಟು ವರ್ಷಗಳ ನಂತರ ಅಲ್ಲಿ ಆಗಿರುವಂತಹ ಜಿಯೋಗ್ರಫಿಕಲ್ ಚೇಂಜಸ್ ನ ಎದುರಿಸ್ಕೊಂಡು ಆತ ನೆನಪಿಟ್ಕೊಂಡು ಇಂತಲ್ಲೇ ಅಂತ ಪಾಯಿಂಟ್ ಔಟ್ ಮಾಡಿ ಯಥಾವತ್ತಾಗಿ ಹೇಳೋದು ಎಂತವ್ರಿಗೂ ಕೂಡ ತುಂಬಾ ಕಷ್ಟ ಆಗತ್ತೆ ಸ್ನೇಹಿತರೆ. ಅಂತದ್ರಲ್ಲಿ ಅಂತ ಕಾನ್ಫಿಡೆಂಟ್ ಆಗಿ ಆತ ಬಂದು ಇಷ್ಟೆಲ್ಲ ಹೇಳಿ, ಮೊನ್ನೆ ಕೂಡ ಒಂದು ಪಾಯಿಂಟ್ ನಲ್ಲಿ ಸ್ವಲ್ಪ ಪಳೆಯುಳಿಕೆಗಳು ಸಿಕ್ಕಿದೆ. ಸೊ ಯಾರು ಕೂಡ ಹೋಪ್ ಕಳ್ಕೊಳೋದು ಬೇಡ. SIT ತಂಡದವರು ಕೂಡ ಕಳ್ಕೊಂಡಿಲ್ಲ. ಅವರ ಒಂದು ಜವಾಬ್ದಾರಿ ಏನಂದ್ರೆ, ಆತ ಕಾನ್ಫಿಡೆಂಟ್ ಆಗಿ ಯಾವ ಜಾಗದಲ್ಲಿ ಆಗ್ಬೇಕು ಸರ್, ಡಿಗ್ ಆಗ್ಬೇಕು, ಈ ಜಾಗದಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೋ ಆ ಒಂದು ಎಲ್ಲಾ ಜಾಗದಲ್ಲಿ ಅಗೆದು ಆತನ ಮನಸ್ಸಿಗೆ ತೃಪ್ತಿ ಆಗುವಂತೆ, ಅಥವಾ ಅಲ್ಲಿ ಸಾಕ್ಷಿ ಏನು ಸಿಗುತ್ತೋ ಅದೆಲ್ಲವನ್ನು ಗರಿಷ್ಠ ಮಟ್ಟದಲ್ಲಿ ನಿರ್ವಹಿಸುವುದು ಅಧಿಕಾರಿಗಳ ಕೆಲಸ ಆಗಿರತ್ತೆ, ಜವಾಬ್ದಾರಿ ಆಗಿರತ್ತೆ. ಹಾಗಾಗಿ ಅವರು ಭೀಮನ ಮಾಹಿತಿ ಅಥವಾ ಭೀಮನ ಒಂದು ಸಲಹೆ ಅನುಸಾರದಂತೆ ಮೇಲೆ ಆ ಒಂದು ಏನು ಗುಡ್ಡ ಇದೆ, ಆ ಒಂದು ಅರಣ್ಯ ಪ್ರದೇಶದ ಮೇಲ್ಭಾಗಕ್ಕೆ ಹೋಗಿರೋದು. ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ನಡೆಯಲಾಗ್ತದೆ ಈಗ ಅಂತ ಹೇಳಲಾಗ್ತದೆ. 11 ಪಾಯಿಂಟ್ ನ ಏನು ಡಿಗ್ ಮಾಡ್ಬೇಕಿತ್ತು ಅದನ್ನ ಸ್ಟಾಪ್ ಮಾಡಿ ಆತನ ಸಲಹೆಯಂತೆ ಮೇಲೆ ಸ್ವಲ್ಪ ಮೇಲಿನ ಭಾಗಕ್ಕೆ ಹೋಗಿದ್ದಾರೆ ಅಂತ ಈಗ ಹೇಳಲಾಗ್ತಿದೆ. ಇನ್ನು ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳೋದಂತ ಅಂದ್ರೆ, ಶನಿವಾರ ದಿನ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು, ಶನಿವಾರ ಸಂಜೆ ಜೋರಾಗಿ ಮಳೆ ಬರ್ತಿತ್ತು. ಉತ್ಖನನ ಮುಗಿದ ನಂತರ ಸಂಜೆ 6:30 ಇಂದ 7:30 ಸುಮಾರಿಗೆ ಮಾಧ್ಯಮದವರೆಲ್ಲ ಆ ಒಂದು SIT ಕಚೇರಿ ಮುಂಭಾಗದಲ್ಲೇ ಇದ್ದಾಗ ಒಬ್ಬ ವ್ಯಕ್ತಿ ಬರ್ತಾರೆ, ಮತ್ತೊಬ್ಬ ದೂರುದಾರರಾಗಿ ಬರ್ತಾರೆ. ಅವರ ಹೆಸರು ಜಯಂತ್ T ಅಂತ. ಅವರು ಆ ಒಂದು ಭಾಗದಲ್ಲಿ ಸಾಮಾಜಿಕ ಹೋರಾಟಗಾರ ಆಗಿರ್ತಾರೆ. ಸೊ ಅವರು ಬಂದು ಮಾಧ್ಯಮದವರಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಪ್ರತಿಯೊಂದು ಮಾಧ್ಯಮದವರು ಅವರ ಹೇಳಿಕೆಯನ್ನ ತಗೊಂತಾರೆ. ನಮ್ಮ ಅಲ್ಲಿನ ಲೋಕಲ್ ಚಾನೆಲ್ಗಳಾಗಿರ್ಬೋದು, ನಮ್ಮ ರಾಜ್ಯದ ಚಾನೆಲ್ಗಳಾಗಿರ್ಬೋದು, ಹಾಗೂ ಅಲ್ಲಿ ಬಂದಿರುವಂತಹ ನೆರೆ ರಾಜ್ಯ ಆದಂತಹ ಕೇರಳದ ಚಾನೆಲ್ಗಳು ಎಲ್ಲರೂ ಕೂಡ ಅವರ ಸ್ಟೇಟ್ಮೆಂಟ್ ಅನ್ನ ತಗೊಂತಾರೆ. ಅವರು ಕೂಡ ಮಲಯಾಳಂನಲ್ಲೇ ಕೇರಳದ ಚಾನೆಲ್ಗಳಿಗೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನಪ್ಪಾ ಆ ಸ್ಟೇಟ್ಮೆಂಟ್ ಅಂತ ಹೇಳಿ ನೋಡೋದಾದ್ರೆ, ಸುಮಾರು 15 ವರ್ಷಗಳ ಹಿಂದೆ ಆತ ಒಂದು ಹೆಣ್ಣು ದೇಹವನ್ನ, ಯಾವ ತರ ಅಂತ ಹೇಳಿದ್ರೆ ಅರ್ಧಂಬರ್ಧ ಕೊಳೆತು ಹೋಗಿರೋದು, ಪಾರ್ಶಿಯಲಿ ಕೊಳ್ತಿರುವಂತಹ ದೇಹವನ್ನ ಯಾವುದೇ ರೀತಿಯ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ನಡೆಸಲಾಗದೆ, ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆ ಕೈಗೊಳ್ಳದೆ ಅಂತ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದಿರ್ಬೋದು, ಅಥವಾ ಒಂದು ಪೊಲೀಸ್ನ ಅಥವಾ ಒಂದು ರೆಕಾರ್ಡ್ ಮೇಂಟೈನ್ ಮಾಡಿ ಈ ಒಂದು ಅನಾಥ ಶವವನ್ನು ಹೂಳಲಾಗಿದೆ, ಈ ತರ ಯಾವುದೇ ರೆಕಾರ್ಡ್ ಮಾಡದೆ ತಂದು ಒಂದು ಅರಣ್ಯ ಜಾಗದಲ್ಲಿ ಹೂತಾಕಲಾಗಿದೆ. ಅದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಆ ಒಂದು ಶವ ಹೂಳುತ್ತಿರೋದನ್ನ ನಾನು ನೋಡಿದ್ದೀನಿ. ಯಾವುದೇ ರೀತಿಯಂತಹ ಕಾನೂನಾತ್ಮಕ ಪ್ರಕ್ರಿಯೆ ಕೈಗೊಂಡಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಏನೂ ಮಾಡಿಲ್ಲ, ಹೂತಿದ್ದಾರೆ. ನಾನು ಅದನ್ನ ನೋಡಿದ್ದೀನಿ. ಆ ಒಂದು ಸಾಕ್ಷಿನ ಹೇಳ್ತೀನಿ. ನನಗೆ ಅದು ಯಾವ ಜಾಗ ಅಂತಾನೋ ಗೊತ್ತು. ಧೈರ್ಯದಿಂದ ನಾನು ಅದನ್ನ ಗುರುತಿಸ್ತೀನಿ. ನನಗೆ ಯಾರ ರಕ್ಷಣೆನೂ ಬೇಡ. SIT ಅವರಿಗೆ ನಾನು ಈ ದೂರನ್ನ ಕೊಡಕ್ ಬಂದಿದ್ದೀನಿ ಅಂತ ಹೇಳಿ ಶನಿವಾರ ರಾತ್ರಿ ಬರ್ತಾರೆ. ಸೊ ಮಾಧ್ಯಮದವರೆಲ್ಲ ಪ್ರಕಟಣೆ ತಗೊಂಡ ನಂತರ, ಅವತ್ತು ಶನಿವಾರ ಆದ ನಂತರ ಟೈಮ್ ಆಗಿತ್ತು. ಸೊ ಹಾಗಾಗಿ SIT ಅಧಿಕಾರಿಗಳು ಆ ಜಯಂತ್ ಎನ್ನುವರಿಗೆ ಹೇಳ್ತಾರೆ, ನೀವು ಸೋಮವಾರ ಬನ್ನಿ, ನಾಳೆ ಭಾನುವಾರ ರಜೆ ಇರುತ್ತೆ, ಸೋಮವಾರ ಬಂದು ದೂರನ್ನ ಕೊಡಿ, ನಾವು ತಗೊಳ್ತೀವಿ ಅಂತ. ಸೊ ಈಗ ಬರ್ತಿರೋ ಒಂದು ಸುದ್ದಿ ಪ್ರಕಾರ, ಈಗ ಜಯಂತ್ ಅನ್ನುವ ವ್ಯಕ್ತಿ ದೂರ್ ಕೊಡ್ಲಿಕ್ಕೆ ಬೆಳ್ತಂಗಡಿಯಲ್ಲಿರುವ ತಾತ್ಕಾಲಿಕ SIT ಕಚೇರಿ ಏನ್ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಹೋಗಿ ದೂರನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ. ಆದ್ರೆ ಅಲ್ಲಿ SIT ಅಧಿಕಾರಿಗಳು ಅವರಿಗೆ, ನೋಡಿ ಇದು ರೂಲ್ ಪ್ರಕಾರ ಇದು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಅಂತ ನೀವೇನ್ ಹೇಳ್ತಿದ್ದೀರಾ, ಅದು ನಡೆದಿರೋದ್ರಿಂದ ನೀವು ಫಸ್ಟ್ ಹೋಗ್ಬಿಟ್ಟು ಆ ಪ್ರೈಮರಿ ಕಂಪ್ಲೇಂಟ್ ನ ಧರ್ಮಸ್ಥಳ ಠಾಣೆಯಲ್ಲೇ ಕೊಡಬೇಕು. ಅಲ್ಲಿ ಕೇಸ್ ಅವರು ತಕೊಂಡ್ಮೇಲೆ ಆಮೇಲೆ ನೀವು ನಮ್ಮ ಹತ್ರ ಬಂದು ಕೇಸ್ ಕೊಡಿ ಅಂತ ಹೇಳಿ ಇದೊಂದು ಕಾನೂನು ಪ್ರಕ್ರಿಯೆ, ಆಯ್ತಾ. ಸೊ ಅವರಿಗೆ ಹೇಳಿ ಕಳ್ಸಿದ್ದಾರೆ, ಅವರಿಗೆ ಒಂದು ನಾಲೆಡ್ಜ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಜಯಂತ್ ಅವರು ಧರ್ಮಸ್ಥಳ ಠಾಣೆಗೆ ಹೋಗಿ ಅಲ್ಲಿ ದೂರ್ ಕೊಟ್ಟ ನಂತರ SIT ಕೂಡ ಆ ದೂರ್ನ ತಗೊಳತ್ತೆ, ಇದನ್ನ ಪರಿಶೀಲಿಸ್ತಾರೆ. ಆ ಜಯಂತ್ ಎಂಬುವ ವ್ಯಕ್ತಿಯ ಹೇಳಿಕೆ ಮೇಲೆ ಕೂಡ ನೆಕ್ಸ್ಟ್ ಆ ಒಂದು ಜಾಗವನ್ನ ಮಹಜರು ಮಾಡೋದಾಗಿರ್ಬೋದು, ಅಥವಾ ಡಿಗ್ಗಿಂಗ್ ಮಾಡೋ ಸಂದರ್ಭ ಬಂದರೆ ಡಿಗ್ಗಿಂಗ್ ಮಾಡೋದಾಗಿರ್ಬೋದು, ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ ಇದೊಂದು ಭೀಮನ ನಂತರ ಬಂದಿರುವ ಮತ್ತೊಂದು ದೂರುದಾರ ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಅಂತ ಹೇಳ್ಬೋದು.
ಇನ್ನು ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಾ ಇದೆ ಒಂದು ಖುಷಿ ವಿಷಯ ನಮ್ಮೆಲ್ಲ ಮೀಡಿಯಾದವರಿಗೆ ಹಾಗೂ ನಮ್ಮೆಲ್ಲ ಯೂಟ್ಯೂಬರ್ಸ್ಗೆ ಅಂತ ಹೇಳಿದ್ರೆ, ಧರ್ಮಸ್ಥಳ ನೇಮ್ ನ ಉಪಯೋಗಿಸಬಾರದು, ಆ ನೇಮ್ ನ ಬಳಸಬಾರದು, ಅದ್ರ ಬಗ್ಗೆ ಕಂಟೆಂಟ್ ಮಾಡಬಾರದು ಅಂತ ಹೇಳಿ ಒಂದು ಗ್ಯಾಗ್ ಆರ್ಡರ್ ತರಲಾಗಿತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟವರಿಂದ. ಈ ಒಂದು ವಿಚಾರವಾಗಿ ಥರ್ಡ್ ಯೂಟ್ಯೂಬ್ ಚಾನಲ್ ಸುಬ್ರಹ್ಮಣ್ಯ ಅವರು ಕೂಡ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದ್ದು ಅದಿನ್ನೂ ಈಗ ಪ್ರೊಸೆಸ್ ಅಲ್ಲಿ ಇದೆ. ಅದರ ಜೊತೆಯಲ್ಲೇ ಏನು ಕುಡ್ಲಾ ರ್ಯಾಂಪೇಜ್ ನ ಮುಖ್ಯಸ್ಥರಾಗಿರುವಂತವರು ಕೂಡ ಅವರು ಕೂಡ ಹೈಕೋರ್ಟ್ ನ ಮೆಟ್ಟಿಲೇರಿರ್ತಾರೆ. ಸೊ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿದೆ? ನಾವು ಅಲ್ಲಿ ಯಾರ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡ್ತಿಲ್ಲ. ಅಲ್ಲಿ ಆಗಿರುವ ಆ ಜಾಗದಲ್ಲಿ ನಡೆದಿರೋ ಘಟನೆಯನ್ನು ಯಥಾವತ್ತಾಗಿ ಜನರ ಮುಂದೆ ಇಡುವಂತ ಕೆಲಸ ಮಾಡ್ತಿದೀವಿ. ಇದಕ್ಕೆ ಗ್ಯಾಗ್ ಆರ್ಡರ್ ಕೊಡೋದು ಎಷ್ಟು ಸರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿರ್ತಾರೆ. ಒಂದು ಗ್ಯಾಗ್ ಆರ್ಡರ್ ಏನಿತ್ತು ಅದನ್ನ ರಿಮೂವ್ ಮಾಡಿದೆ, ಆ ಗ್ಯಾಗ್ ಆರ್ಡರ್ ನ ನಿಷ್ಕ್ರಿಯಗೊಳಿಸಿದೆ. ಸೊ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಇದೊಂದು ನಿಮ್ಮ ತಿಳುವಳಿಕೆಗೆ ಇರ್ಲಿ. ಇವತ್ತು ಸಂಜೆ ಏನೆಲ್ಲ ಅಪ್ಡೇಟ್ ಆಗತ್ತೆ, ಏನಾದ್ರೆ ಸಿಗತ್ತಾ ಪಳೆಯುಳಿಕೆಗಳು ಏನು ಎಂತ ಅಂತ ಹೇಳಿ ಸಂಜೆ ಮತ್ತೆ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಸಂಪೂರ್ಣ ದಿನದ ಅಪ್ಡೇಟ್. ಸೊ ಇಲ್ಲಿ ತನಕ ಇರುವಂತಹ ಮೈನ್ ಅಪ್ಡೇಟ್ ವೀಕ್ಷಕರೇ ಇದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ಅಪ್ಡೇಟ್ ಗಳನ್ನ ಹೊತ್ತು ಮತ್ತೆ ಬರ್ತೇನೆ. ನಮಸ್ಕಾರ.